ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಬಸವೇಶ್ವರ ಅಮರಾಯಿ ಜಾನುವಾರುಗಳ ಜಾತ್ರೆಗೆ ಚಾಲನೆ ನೀಡಿದ ಶಾಸಕ ಜಗದೀಶ್ ಕುಡುಗುಂಟಿ ಮಾರ್ಚ್ 29 ಸಂಜೆ 4 ಗಂಟೆ ಸಂದರ್ಭ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಹೊರವಲಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜರುಗಿದ ಶ್ರೀ ಬಸವೇಶ್ವರ ಅಮರಾಯಿ ಜಾನುವಾರುಗಳ ಜಾತ್ರಾ ಕಾರ್ಯಕ್ರಮಕ್ಕೆ ಶಾಸಕ ಜಗದೀಶ್ ಕುಡುಗುಂಟಿ ಅವರು ಚಾಲನೆಯನ್ನು ನೀಡಿದರು. ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ವಹಿಸಿದ ಮುತ್ತಿನಕಂಠಿ ಮಠದ ಶ್ರೀಗಳು, ಶಾಸಕ ಜಗದೀಶ್ ಕುಡುಗುಂಟಿ, ನಗರಸಭೆ ಅಧ್ಯಕ್ಷ ಪರಮಾನಂದ ಗೌರೋಜಿ, ಜಾತ್ರಾ ಸಮಿತಿ ಅಧ್ಯಕ್ಷ ನಂದ್ಯಪ್ಪ ಹಿಪ್ಪರ್ಗಿ, ತಹಶೀಲ್ದಾರ್ ಸದಾಶಿವ ಮುಕ್ಕೋಜಿ, ಪೌರಾಯುಕ್ತ ಜ್ಯೋತಿ ಗಿರೀಶ್, ತಾಲೂಕಾ ಪಂಚಾಯತ್ ಇಒ ಸಂಜೀವ್ ಜುನ್ನೂರ್, ಎಪಿಎಂಸಿ ಕಾರ್ಯದರ್ಶಿ ಅಬಿದಾಬೇಗಂ ಮುಲ್ಲಾ ಸೇರಿದಂತೆ ವೇದಿಕೆಯ ಮೇಲಿನ ಗಣ್ಯರು ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ತದನಂತರ ಅಧ್ಯಕ್ಷ ಪರಮಾನಂದ ಗೌರೋಜಿ, ತಾಲೂಕಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ ಸಂಜೀವ್ ಜುನ್ನೂರ್, ಶಾಸಕ ಜಗದೀಶ್ ಕುಡುಗುಂಟಿ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ನಗರದ ಪ್ರಮುಖರು ಉಪಸ್ಥಿತರಿದ್ದರು. ಬಹಳ ಶಿಸ್ತಿನಿಂದ ನಡ್ಕೊಂಡು ಬಂದಿಲ್ಲ. ಅಮರಾಯಿ ಜಾತ್ರೆ ಇದು ನಮ್ಮ ಎಷ್ಟೋ ವಿಭಾಗ ನಡೀತಿರ್ತದೆ. ಮೊದಲು ಬೇಡಿ ಸಂತೆ ಮತ್ತು ಬಂಟೇರಿಗೆ ಕರ್ಕಟ್ಟಿ ಅದು ಜನಗಳನ್ನು ಬಹಳ ತಿಳ್ತಿದ್ವು. ಯಾಕಂದ್ರೆ ನಾವು ಜನಗಳ ನೋಡಿದ್ದೀವಿ, ಇಷ್ಟು ಜಾಸ್ತಿ ರಸ್ತೆ ಇರ್ತಂದ್ರೆ ಜನರಿಗೆ ಒಳಗೆ ಇದು ಊರೊಳಗೆ ಒಂದೊಂದು ಸ್ವಲ್ಪ ಕಡಿಮೆ ಇದೆ. ಮತ್ತು ನಾವು ಇಲ್ಲಿ ಸಿದ್ದರಾಮಯ್ಯ ನೆನಪಿಸಲಾಗ್ತದೆ. ಊರಾಗ ಏನಾಗ್ತಾ ಇತ್ತಂದ್ರೆ ಅದು ಜಾತ್ರೆ ಬಹಳ ಗಲೀಜಾಗ್ತದೆ. ಹಾಗಾಗಿ ನಾವು ಊರೊಳಗೆ ತಂದು ಸಿದ್ದರಾಮಯ್ಯ ಗಿಡಗಳನ್ನು ಬಹಳ ಹಚ್ಚಿದ್ರಲ್ಲ, ಎಲ್ಲ ರೈತರನ್ನು ಕರ್ಕೊಂಡು ಎಲ್ಲ ಸುತ್ತಮುತ್ತ ಇಲ್ಲಗಟ್ಟಿ ಕಾರ್ಯಕ್ರಮ ಮಾಡಿದ್ರು. ಎಲ್ಲ ರೈತರನ್ನು ಕರ್ಕೊಂಡ, ಹಿರಿಯರು ಕರ್ಕೊಂಡ, ಶಾಲೆ ಹುಡುಗರು ಕರ್ಕೊಂಡ ಅವ್ರು ನಾವು ಮನಸ್ಸಿಗೆ ಸಿದ್ದರಾಮಯ್ಯ ಜಾತ್ರೆಗೆ ಹೊರಗಡೆ ಬಂದು ಶಿಸ್ತ ನಡೆಯಬೇಕಂದ್ರೆ ಸಿದ್ದರಾಮಯ್ಯ ಸಾಗರ ಕಾರಣ ನನಗೆ ಅನಿಸ್ತದೆ. ಮತ್ತು ಇದು ಪ್ರತಿ ವರ್ಷದಂತೆ ಎಲ್ಲ ಈ ಜಾತ್ರೆ ಕಮಿಟಿ ಹಿರಿಯರ ಇಷ್ಟು ಅವರು ಅಡ್ವಾನ್ಸ್ ಇದನ್ನೆಲ್ಲ ಮೀಟಿಂಗ್ ತಗೊಂಡು ನಮ್ಮೆಲ್ಲ ಅಧಿಕಾರಿಗಳ ಜೊತೆ ಸ್ಪಂದನೆ ಮಾಡಿ ಇದು ಕಾರ್ಯಕ್ರಮ ಬರ್ತಲ್ಲ ರೂಪರೇಷೆ ಅಡ್ವಾನ್ಸ್ ಇದನ್ನೆಲ್ಲ ನಡೆಸ್ಕೊಡ್ತಾರೆ. ಮತ್ತು ಅವರು ನಡೆಸಬೇಕಾಗ್ತದೆ. ಯಾಕಂದ್ರೆ ಎಲ್ಲ ಅವರು ಮನೆ ಕೆಲಸಗಳನ್ನು ಬಿಟ್ಟು ಜಾತ್ರೆ ಮಾಡೋದಂದ್ರೂ ಅಷ್ಟ ಆಗಲಿಲ್ಲ. ಯಾಕಂದ್ರೆ ಈಗ ಮನೆ ಕೆಲಸ ಬಿಟ್ಟು ಕಣ್ಣು ಕಷ್ಟದ ಅವರ ಕೆಲಸ ಇರುತ್ತೆ. ಅವರಿಗೆ ನಾನು ತುಂಬಾ ಧನ್ಯವಾದಗಳು ಹೇಳ್ತೀನಿ. ಜಾತ್ರೆ ಮುಂದಿನ ದಿನಗಳಲ್ಲೂ ಇನ್ನೂ ಹೆಚ್ಚಿನ ಎಲ್ಲರೂ ಇದಕ್ಕೆ ಮಹತ್ವ ಕೊಟ್ಟು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಜಾತ್ರೆ ಜನಗಳ ಜಾತ್ರೆ ಹೆಚ್ಚಿಗೆ ಆಗಲಿಕ್ಕೆ ನನ್ನ 60 ಪ್ರಮಾಣದಲ್ಲಿ ಇವತ್ತು ನಿರ್ಮಾಣದಲ್ಲಿ ನಾವೆಲ್ಲರೂ ಯೋಚನೆ ಮಾಡಬೇಕಾಗಿದೆ. ನಿಸರ್ಗ ಅವರು ತನ್ನ ಸಂಪೂರ್ಣ ಕೈಗೊಳ್ಳಲು ಅದು ಪರಿಸ್ಥಿತಿ ಹಾಗೆ ನೋಡ್ತಾರೆ. ಮತ್ತೆ ಸ್ಥಿತಿ ಮತ್ತು ಅನಾಹುತಗಳನ್ನು ಮಾಡ್ತದೆ. ಆ ದೇವರು ಒಳ್ಳೆಯ ಜನರ ಜೊತೆಗೆ ಆಟ ಏನಿ ಕುರಿ ಮತ್ತಿನ ಕಾಡುಗಳು ಎಲ್ಲ ಕಾಡುಗಳು ಕೂಡ ದೊಡ್ಡವರು ಹುಟ್ಟಿರ್ತಾರೆ. ಒಂದು ತೀರ್ಮಾನ ಬರೆದುಕೊಳ್ತಾರೆ ಮತ್ತು ಅದರಿಂದ ಉದ್ಯೋಗ ಆಗ್ತಾರೆ. ಚಾರ್ಜ್ ಹೊಡ್ಕೊಳ್ಳಲು ಕೂಡ ಕಳಿಸ್ಕೊಡ್ತಾರೆ. ಶಕ್ತಿ ಕಳ್ಕೊಳ್ಳುವಂಥದ್ದು ಕೂಡ ಶಕ್ತಿ ತುಂಬುವಂಥದ್ದು ವ್ಯವಸ್ಥೆ ಕೂಡ ಆ ದೇವರು ಮಾಡಿಟ್ಟಿದ್ದಾರೆ. ಆ ಕಡೆಗೆ ಉಳಿದವ ಬರೋಬ್ಬರ ಏನು ಮಾಡ್ತಾನೆ. ಆದರೆ ಅತಿ ಕೆಮ್ಮೀರಿಗೆ ಹೋಗುವ ಪರಿಸ್ಥಿತಿಗೆ ನಾವು ತಂದುಕೋಬಾರ್ದು. ಇವತ್ತಿನ ನಿರ್ಮಾಣದಲ್ಲಿ ಈ ನಿಸರ್ಗ ಸಂಪರ್ಕವನ್ನು ಉಳಿಸಿಕೊಂಡು ಹೋಗಬೇಕಂತೂ ಈ ಒಂದು ಪ್ರದರ್ಶನವನ್ನು ಮಾಡಲಾಗಿದೆ. ಉಳಿಸಿಕೊಂಡು ಹೋಗಬೇಕಾದ್ರೆ ಅತಿ ಮುಖ್ಯವಾದದ್ದು ಜಲ ಹಾಗೂ ನೆಲ. ಜಲವನ್ನು ಕೂಡ ಉಳಿಸಿಕೊಳ್ಳಬೇಕು. ನೆಲದ ಒಂದು ಸತ್ವ, ಅದರ ಶಕ್ತಿ, ಅದನ್ನು ಉಳಿಸಿಕೊಂಡು ಹೋಗಲೇಬೇಕು. ಮತ್ತು ಬಹಳ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ಜಾತ್ರೆ ಇದೆ. ಯಾಕಂದರೆ ತಾಂತ್ರಿಕ ಏನು ಮತ್ತು ತಾಂತ್ರಿಕತೆ ಮುಂದುವರೆದಿದೆ. ಈ ಜಾತ್ರೆ ಬರಾಟೆ ಜಾಸ್ತಿ ಆಗಿದೆ. ಬಟ್ ಜಾನುವಾರುಗಳ ಸಂಖ್ಯೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಅದು ಏನಾಗಿದೆ ಅಂದರೆ ನಾವು ವೈಜ್ಞಾನಿಕತೆಗೆ ಬೆಳೆಸ್ತಾ ಇದ್ದೀವಿ. ಆದರೆ ಸಂಪ್ರದಾಯವನ್ನು ನಾವು ಬೆಳೀತಾ ಇದ್ದೀವಿ.
ಬದಲಾಯಿಸಿದರೆ ನಮ್ಮೆಲ್ಲ ಮಕ್ಕಳಿಗೆ ಇವತ್ತು ಇವತ್ತು ರಕ್ತದ ಸಾಮರ್ಥ್ಯದಲ್ಲಿ ಅವರು ಆಗುವ ರೈತರ ಸಂಪರ್ಕವು ಇವತ್ತು ಟ್ರ್ಯಾಕ್ಟರ್ ಬಳಕೆ ಮಾಡ್ತಾ ಇದ್ದೀವಿ, ಇವತ್ತು ನಮಗೆ ಸ್ಥಳೀಯ ಸಿಗ್ತಾ ಇಲ್ಲ, ರಾಸಾಯನಿಕ ಬಳಕೆ ಮಾಡ್ತಾ ಇದ್ದೀವಿ, ಇವತ್ತು ಫಲವತ್ತತೆ ಆಗ್ತಾ ಇದೆ. ಏನಾಗಬೇಕು ಅಂದ್ರೆ ಜಾನುವಾರು ಉದ್ಯೋಗಗಳು ಅದನ್ನು ಸಂಪತ್ತು. ಯಾಕಂದ್ರೆ ಅವುಗಳ ಸ್ಥಳೀಯದಿಂದ ನಾವು ನಮ್ಮ ಫಲವತ್ತತೆಯನ್ನು ಕಾಪಾಡಿಕೊಂಡು ಹೋಗಬಹುದು ಮತ್ತು ಓದಿಯನ್ನು ಕೂಡ ರಕ್ಷಿಸಬೇಕಾಗಿದೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ಏನು ಮಾಡಬೇಕು ಅಂದ್ರೆ ಹೆಚ್ಚಿನ ಮಟ್ಟದಲ್ಲಿ ಏನು ಈ ಜಾನುವಾರುಗಳಿಗೆ ಆ ಸಾಕ್ಯಕ್ಕೆ ಏನು ಸರ್ಕಾರಕ್ಕೆ ಪ್ರೋತ್ಸಾಹ ಸಿಗಬೇಕು ಅದೆಲ್ಲವೂ ಸಿಗಲಿಕ್ಕೆ ನಾವೆಲ್ಲರೂ ಕೂಡ ಸಂದರ್ಭಗಳಾಗಬೇಕು. ಇದೆಲ್ಲವೂ ಆದಾಗ ಮಾತ್ರ ನಮ್ಮ ಸಂಪ್ರದಾಯವನ್ನು ನಾವು ಉಳಿಸ್ಕೊಂಡು ಹೋಗಲಿಕ್ಕೆ ಅನುಕೂಲಕರಾಗ್ತದೆ. ಹೀಗಾಗಿ ಈ ರೀತಿ ಮುಖಾಂತರ ಈ ಕಾರ್ಯಕ್ರಮದ ಕುರಿತು ಚರ್ಚೆ ಮಾಡುವ ನಡೆದಿದ್ದಾರೆ. ಪ್ರಾಸ್ತಾವಿಕ ನುಡಿಗಳಲ್ಲಿ ನಮ್ಮ ಗೌರವ ಹೇಳಿದರು, ನಾವು ಬಹಳ ವರ್ಷಗಳು ಕೂಡ ಈ ಒಂದು ಬಸವೇಶ್ವರ ಅಮರಾಯಿ ಜಾತ್ರಾ ಮಹೋತ್ಸವ ಬಹಳಷ್ಟು ಸಡಗರದಿಂದ ಈ ಭಾಗದಲ್ಲಿ ಆಚರಣೆಯನ್ನು ಮಾಡಿಕೊಂಡ ಬಂದದನ್ನು ನಾವು ನೋಡ್ತಾ ಇದ್ದೇವೆ. ಇತ್ತೀಚಿನ ದಿನಗಳಲ್ಲಿ ಒಬ್ಬರು ಸರ್ ಹೇಳಿದ ಹಾಗೆ ದನಗಳ ಒಂದು ಈ ಜಾತ್ರೆ ಸೇರುವುದು ಬಹಳಷ್ಟು ಕಡಿಮೆ ಆಗ್ತಾ ಇದೆ ಅನ್ನೋದು ಕೂಡ ಒಂದು ಸತ್ಯವಾದ ಮಾತು. ಯಾಕಂದರೆ ಈಗೇನು ರೈತರ ದನ ಕೊಂಡುಗಳಿರಲಿಲ್ಲ, ಎಲ್ಲ ಪಟಕ ಅಂಗಡಿ ಕಡಿಮೆ ಐತಿಯ, ಎಲ್ಲ ತೆಗಿ ಗೋತ್ರ ಬಂದು ಕಟ್ಕೊಂಡೈತಿ. ಈಗ ಇರೋದಕ್ಕೆ ಅಷ್ಟ ಗೋತ್ರ ಮಾತ್ರ ಜಾತ್ರೆ ಇರ್ತಾವೆ. ಗೋತ್ರ ಹೋದ್ರು ಅದರಲ್ಲಿ ಜಾತ್ರೆ ಹೋಗ್ತು ಅನ್ನುವಂಥ ಲೆಕ್ಕದಾಗ ನಾವೆಲ್ಲ ಬಂದಿದ್ದೀವಿ. ಅದಕ್ಕೆ ಎಲ್ಲರೂ ಏನು ಹಿಂದಿನಿಂದ ಏನು ನಮ್ಮ ಪರಂಪರೆ ಏನು ಬಂದಿದೆ, ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ನಾವು ಅವಾಗ ದನ